ಕಿಟ್ಟಜ್ಜ, ಇವತ್ತು ಸ್ಕೂಲ್ ಇಲ್ಲ. ಎಲ್ರೂ ಯಾಕೆ ಬಾವುಟ ಹಾರಿಸ್ತಿದ್ದಾರೆ? ಮತ್ತೆ ಸ್ವಾತಂತ್ರ್ಯ ದಿನನಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನನ್ನ ಪುಟ್ಟ ಸೈನಿಕರೇ. ಇವತ್ತು ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ಅಂದ್ರೆ ಬರೀ ರಜೆ ಅಂತನಾ? ಅಲ್ಲ ಪುಟ್ಟಿ, ಈ ದಿನದಂದು ಭಾರತಕ್ಕೆ ತನ್ನದೇ ಆದ ನಿಯಮಗಳು ಸಿಕ್ಕವು. ನಿಯಮಗಳ? ನಮ್ಮ ಮನೆ ನಿಯಮಗಳ ತರನಾ? ಹೌದು, ಕರೆಕ್ಟಾಗಿ ಹೇಳಿದೆ. ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ನಾಯಕರು ಸಂವಿಧಾನ ಅನ್ನೋ ಒಂದು ದೊಡ್ಡ ಪುಸ್ತಕ ಬರೆದರು. ಅದು ಹೇಳತ್ತೆ, ಎಲ್ಲರೂ ಸಮಾನರು, ಎಲ್ಲರಿಗೂ ಹಕ್ಕುಗಳಿವೆ, ಹಾಗೆಯೇ ಎಲ್ಲರಿಗೂ ಕರ್ತವ್ಯಗಳು ಇವೆ. ಮಕ್ಕಳಿಗೂನಾ? ಖಂಡಿತ ಮಕ್ಕಳಿಗೂ. ನೀವೇ ಈ ದೇಶದ ಭವಿಷ್ಯ. ಹಾಗಾದ್ರೆ ಗಣರಾಜ್ಯೋತ್ಸವ ಅಂದ್ರೆ ಭಾರತ ತನ್ನದೇ ಆದ ಮೌಲ್ಯಗಳ ಮೇಲೆ ನಿಲ್ಲಲು ನಿರ್ಧರಿಸಿದ ದಿನನಾ? ಹೌದು. ಇಲ್ಲಿ ರಾಜರ ಆಳ್ವಿಕೆ ಇಲ್ಲ, ಪ್ರಜೆಗಳ ಆಳ್ವಿಕೆ. ಒಂದು ನೆನಪಿಟ್ಕೊಳ್ಳಿ ಮಕ್ಕಳೇ, ದೇಶವನ್ನ ಪ್ರೀತಿಸುವುದು ಅಂದ್ರೆ ಬರೀ ಬಾವುಟ ಹಾರಿಸುವುದು ಮಾತ್ರವಲ್ಲ. ಪ್ರಾಮಾಣಿಕವಾಗಿ, ದಯೆಯಿಂದ ಮತ್ತು ಜವಾಬ್ದಾರಿಯಿಂದ ಇರುವುದೇ ನಿಜವಾದ ದೇಶಪ್ರೇಮ. ಪ್ರಾಮಿಸ್ ಕಿಟ್ಟಜ್ಜ, ನಾವು ನಿಮ್ಮ ಹೆಸರನ್ನ ಉಳಿಸ್ತೀವಿ. ಸಂವಿಧಾನ ನಮಗೆ ಜವಾಬ್ದಾರಿಯೊಂದಿಗೆ ಸ್ವಾತಂತ್ರ್ಯ ನೀಡಿದೆ. ಅದನ್ನು ಗೌರವಿಸಿ, ಅದರಂತೆ ಬಾಳಿ.